ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನನ್ಯ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಮೇಕಪ್ ಲುಕ್ ತೋರಿಸ್ತಾ ಇದ್ದೇನೆ. ತುಂಬ ಈಸಿಯಾಗಿ, ತುಂಬ ಸಿಂಪಲಾಗಿ ಯಾರು ಬೇಕಂದ್ರೂ ಕ್ರಿಯೇಟ್ ಮಾಡ್ಬೋದು ಅಂಥ ಲುಕ್. ನಾನು ಹೆಚ್ಚಾಗಿ ವೇರ್ ಮಾಡುವಂಥ ಮೇಕಪ್ ಲುಕ್ ಅಂದರೆ ಮೈ ಗೋ ಟು ಮೇಕಪ್ ಲುಕ್ ಇದು. ಬನ್ನಿ ಸ್ಟಾರ್ಟ್ ಮಾಡುವ. ಫಸ್ಟ್ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋದು ಫೇಸ್ನ. ನಂದು ಆಲ್ರೆಡಿ ಡನ್. ಲಿಪ್ ಬಾಮ್ ಹಾಗೆ ಸನ್ಸ್ಕ್ರೀನ್. ನೆಕ್ಸ್ಟ್ ಇಲ್ಲಿ ನಾನು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಬರೀ ಕನ್ಸೀಲರ್ ಅಲ್ಲ, ಸೂಪರ್ ಆಸಮ್ ಕನ್ಸೀಲರ್ ಪ್ಯಾಲೆಟ್, ಇನ್ಸೈಟಿಂದ ಪ್ರೋ ಕನ್ಸೀಲ್ ಪ್ಯಾಲೆಟ್ ಅಂತ. ಇದು ನಿಮಗೆ ಒಂದು ವರ್ಸಟೈಲ್ ಪ್ರಾಡಕ್ಟ್ ಹೇಳ್ತಾರಲ್ಲ ಹಾಗೆ. ನಿಮ್ದು ಏನೇ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದು ಕರೆಕ್ಟರಾಗಿ ಫೌಂಡೇಶನ್ ಆಗಿ ಹಾಗೆ ಕನ್ಸೀಲರ್ ಹೈಲೈಟರಾಗಿ 3-in-1 ಒಂದು ಯೂಸ್ ಆಗ್ತದೆ ಇದು. ಈಗ ಫಸ್ಟ್ ನಾನು ನಂದು ಡಾರ್ಕ್ ಸರ್ಕಲ್ ಏನಿದೆ ಅದನ್ನು ಹೈಡ್ ಮಾಡೋದಕ್ಕೆ ಒಂದು ಪೀಚ್ ಕಲರ್ ಶೇಡ್ನ ಯೂಸ್ ಮಾಡ್ತಾ ಇದ್ದೇನೆ. ಅಥವಾ ನಮ್ಮ ಶೇಡ್ಗಿಂತ ಒಂದು ಶೇಡ್ ಅಥವಾ 2 ಶೇಡ್ ಡಾರ್ಕರ್ ಶೇಡ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದರಿಂದ ನೋಡಿ ಎಲ್ಲೆಲ್ಲಿ ನನಗೆ ಅನ್ಇವನ್ ಸ್ಕಿನ್ ಟೋನ್ ಉಂಟು ಅಲ್ಲೆಲ್ಲ ಇದನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಫಸ್ಟ್ ಹಾಗೆ ಬೆರಳಿಂದನೇ ಬ್ಲೆಂಡ್ ಮಾಡ್ತೇನೆ. ಇವತ್ತು ನೋ ಬ್ರಷ್ ನೋ ಸ್ಪಾಂಜ್, ಒಂದು ಮೇಕಪ್ ಲುಕ್ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದು. ನೆಕ್ಸ್ಟ್ ನಾನು ಇನ್ನೊಂದು ಸ್ವಲ್ಪ ಲೈಟರ್ ಶೇಡ್ ತಗೊಳ್ತಾ ಇದ್ದೇನೆ. ಇದನ್ನು ಆ್ಯಸ್ ಅ ಹೈಲೈಟರ್ ಕನ್ಸೀಲರ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ, ಹೈಲೈಟಿಂಗ್ ಕನ್ಸೀಲರ್ ಆಯಿತಾ. ಇದನ್ನು ಯೂಶ್ವಲ್ ಹೈಲೈಟಿಂಗ್ ಪಾಯಿಂಟ್ಸ್ ಎಲ್ಲೆಲ್ಲಿ ನಾನು ಅಪ್ಲೈ ಮಾಡಿದ್ದೇನೆ ನೋಡಿ ಅಲ್ಲೆಲ್ಲ ಅಪ್ಲೈ ಮಾಡೋದು. ಮತ್ತು ಇದನ್ನು ಬೆರಳಿಂದನೇ ಡ್ಯಾಬ್ ಮಾಡ್ತಾ ಬ್ಲೆಂಡ್ ಮಾಡೋದು. ಇದು ಸ್ವಲ್ಪ ಫೇಸ್ನ ಬ್ರೈಟನ್ ಅಪ್ ಮಾಡ್ತದೆ. ಅಂದರೆ ನಿಮ್ಮದು ಬ್ಲೆಮಿಷ್ ಹೈಡ್ ಮಾಡಿ ಏನು ಒಂಥರ ಈವನ್ ಆಗಿ ಕಾಣ್ತಾ ಇರ್ತದಲ್ಲ ಸ್ಕಿನ್, ಅದನ್ನು ಇದು ಸ್ವಲ್ಪ ಬ್ರೈಟನ್ ಅಪ್ ಮಾಡಿ ಇನ್ನೂ ಚೆನ್ನಾಗಿ ಕಾಣೋ ಥರ ಮಾಡ್ತದೆ. ಏನೂ ಫೌಂಡೇಶನ್ ಯೂಸ್ ಮಾಡದೆ ನೀವು ಫೌಂಡೇಶನ್ ಯೂಸ್ ಮಾಡಿದ್ದೀರಾ ಅನಿಸ್ಬೇಕು. ಅಥವಾ ನೀವು ಏನು ಇದು ನಿಮ್ಮ ಒರಿಜಿನಲ್ ಸ್ಕಿನ್ನ ಅಥವಾ ಇಂಥ ನ್ಯಾಚುರಲ್ ಲುಕ್ಕ ಏನು ಅಂತ ಯಾರಿಗೂ ಗೊತ್ತಾಗಬಾರ್ದು. ಆ ಥರ ನೀವು ಕಾಣಿಸ್ತೀರಿ ಈ ಲುಕ್ ಒಂದು ಔಟ್ಕಮ್ಮಲ್ಲಿ. ನೋಡಿ ನೀವು ಬೇಕಂದರೆ ಗೊತ್ತಾಗ್ತದೆ ನಿಮಗೇ. ನೆಕ್ಸ್ಟ್ ನಾನಿಲ್ಲಿ ಒಂದು ಕ್ರೀಮ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೇನೆ, ಅಥವಾ ಲಿಕ್ವಿಡ್ ಬ್ಲಷ್ ಯೂಸ್ ಮಾಡ್ಬೋದು. ಇದು ಸ್ವಿಸ್ ಬ್ಯೂಟಿಯಿಂದ ನೋಡಿ ಈ ಶೇಡಲ್ಲಿ ಸ್ಟ್ರಾಬೆರಿ ಶೇಡ್ ಅಂದ್ಕೊಳ್ತೇನೆ. ನಾನು ಶೇಡ್ ಮೆನ್ಷನ್ ಮಾಡಿದ್ದೇನಲ್ಲ, ನೋಡ್ಕೊಳ್ಳಿ ನೀವು. ಇದರಲ್ಲಿ ಇನ್ನೂ ಬೇರೆ ಬೇರೆ ಶೇಡ್ಗಳು ಬರ್ತದೆ. ನಿಮ್ಗೆ ಯಾವುದು ಸೂಟೇಬಲ್ ಅನಿಸುತ್ತೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇದನ್ನು ನಾನು ಚೀಕು ಯೂಸ್ ಮಾಡ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಐಲಿಡ್ ಮೇಲೂ ಅಪ್ಲೈ ಮಾಡ್ತಾ ಇದ್ದೇನೆ. ಇದರಿಂದ ಒಂದು ಲೈಟಾಗಿ ಒಂದು ಏನು ಶೇಡ್ ಇರ್ತದೆ ಐಲಿಡ್ಡಲ್ಲಿ. ತುಂಬ ಬ್ಲ್ಯಾಂಕ್ ಅಥವಾ ತುಂಬ ವೈಟ್ ಅನಿಸಲ್ಲ ಐಲಿಡ್, ಹಾಗೆ ಅಷ್ಟೇ. ಜಸ್ಟ್ ಅದನ್ನು ಲೈಟಾಗಿ ಅಪ್ಲೈ ಮಾಡೋದು, ಪಿಂಕ್ ಕಾಣಬಾರ್ದು. ನೆಕ್ಸ್ಟ್ ಸ್ವಲ್ಪ ಬ್ಲಷ್ ಕಮ್ಮಿ ಅನ್ನಿಸ್ತು ಅಂತ ಇನ್ನೂ ಸ್ವಲ್ಪ ನಾನು ಅಪ್ಲೈ ಮಾಡ್ತಾ ಇದ್ದೇನೆ. ಇದು ನಿಮ್ಮ ವಿಶ್, ನೀವು ಎಷ್ಟು ಬೇಕಂದರೂ ಬ್ಲಷ್ನ ಅಪ್ಲೈ ಮಾಡ್ಬೋದು. ನಿಮಗೆ ಎಷ್ಟಾದರೆ ಇಂಟೆನ್ಸಿಟಿ ಬೇಕು ನೋಡಿ ಅಷ್ಟೂ ನೀವು ಬ್ಲಷ್ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿ ಬೆರಳಿಂದಾನೆ. ಈಸಿ ಟು ಬ್ಲೆಂಡ್, ಇದು ತುಂಬ ಬೇಗ ಬ್ಲೆಂಡ್ ಆಗ್ತದೆ. ಹಾಗೆ ತುಂಬ ಸೀಮ್ಲೆಸ್ ಆಗೋ ಕಾಣಿಸ್ತದೆ. ಅಂದರೆ ನ್ಯಾಚುರಲ್ ನಿಮ್ಮದು ವಿತಿನ್ ಒಂದು ಗ್ಲೋ ಏನಿರ್ತದಲ್ಲ ಹಾಗೇನೋ ಅನ್ನಿಸ್ತದೆ ಇದು ಆಯಿತಾ. ನೋಡಿ ಸ್ವಲ್ಪ ಚಿನ್ಗೆ ಎಕ್ಸ್ಟ್ರಾ ನೋಸ್ಗೆ ಮತ್ತು ಚಿನ್ಗೆ ಅಪ್ಲೈ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಒನ್ ಮೋರ್, ಆಲ್ರೆಡಿ ಹೇಳಿದೆ ನಾನು ಫೇವ್ರೆಟ್ ಪ್ರಾಡಕ್ಟ್ಸ್ ಎಲ್ಲನೂ ಅಂತ. ಇದು ಫಿಟ್ ಮೀ ಮೇಬ್ಲಿನಿಂದ 220 ಶೇಡಲ್ಲಿ ನಂದು ಕಾಂಪ್ಯಾಕ್ಟ್ ಪೌಡರ್. ನೋಡಿ ಆಲ್ರೆಡಿ ನಾನು ಪ್ಯಾನ್ ಹಿಟ್ ಮಾಡಿದ್ದೇನೆ. ಕನ್ಸಿಲರು ನೀವು ನೋಡಿದರೆ ಹಾಗೆ ಈ ಕಾಂಪ್ಯಾಕ್ಟ್ ನೀವು ನೋಡಿದರೆ ನಾನು ಆಲ್ರೆಡಿ ಪ್ಯಾನ್ ಹಿಟ್ ಮಾಡಿದ್ದೇನೆ. ಅಷ್ಟು ನನ್ನ ಮೋಸ್ಟ್ ಫೇವ್ರೇಟ್, ಹಾಗೆ ಎಲ್ಲ ಖಾಲಿ ಆಗೋ ಅಂಥದ್ದೇ. ಇದು ನಾನು ಎಷ್ಟು ಯೂಸ್ ಮಾಡಿಬಿಟ್ಟಿದ್ದೀನೋ ನಂಗೆ ಗೊತ್ತಿಲ್ಲ. ಇದರಿಂದ ನಾನು ಎಲ್ಲೆಲ್ಲ ನಾವು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ದೇವೆ ನೋಡಿ ಆಲ್ಮೋಸ್ಟ್ ಹೋಲ್ ಫೇಸ್ ಅಂತ ಹೇಳ್ಬೋದು. ನಾನು ಸೆಟ್ ಮಾಡ್ತಾ ಇದ್ದೇನೆ. ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನಾನು ಎಲ್ಲ ಕಡೆನೂ ಸೆಟ್ ಮಾಡ್ತಾ ಇದ್ದೇನೆ. ಡ್ರೈ ಸ್ಕಿನ್ ಆದರೆ ನೀವು ಸ್ಕಿಪ್ ಮಾಡ್ಬೋದು, ಚೀಕ್ಸ್ ಎಲ್ಲ ಬರೀ ಟೀ ಝೋನ್ ಮಾತ್ರ ಅಪ್ಲೈ ಮಾಡ್ಬೋದು. ಇನ್ನೊಂದು ನನ್ನ ಫೇವ್ರೇಟ್ ಪ್ರಾಡಕ್ಟ್ ಹೇಳಿದರೆ ಮತ್ತೆ ಇನ್ಸೈಟಿಂದ ಇದು ಬ್ರೋ ಪೆನ್ಸಿಲ್. ಇದು ನೋಡಿ ಹೀಗೆ ಒಂದು ಸೈಡ್ ಪ್ರಾಡಕ್ಟ್, ಒಂದು ಸೈಡ್ ಸ್ಪೂಲಿ ಬರ್ತದೆ ಅಂದರೆ ಬ್ರಷ್. ಅದರಲ್ಲಿ ಫಸ್ಟ್ ಕೋಮ್ ಮಾಡ್ಕೋಬೇಕು ಐಬ್ರೋಸ್ನ ಅಪ್ವರ್ಡ್ಸ್ ಆಯಿತಾ. ಮತ್ತು ಎಲ್ಲೆಲ್ಲ ನಿಮಗೆ ಗ್ಯಾಪ್ ಕಾಣಿಸ್ತದೆ ಅಲ್ಲಿ ಮಾತ್ರ ಫಿಲ್ ಮಾಡಬೇಕು. ಇದರಿಂದ ತುಂಬ ನ್ಯಾಚುರಲಾಗಿ ಬುಷಿ ಐಬ್ರೋಸ್ ಥರ ಕಾಣಿಸ್ತದೆ. ಮತ್ತು ಎಲ್ಲೂ ಓವರಾಗಿ ನಾವು ಡ್ರಾ ಮಾಡಿದ್ದೇವೆ ಅಂತ ಅನಿಸೋದೇ ಇಲ್ಲ. ಒಂದು ಸತಿ ಫಿಲ್ ಮಾಡಿದ ಮೇಲೆ ಮತ್ತೆ ಸ್ಪೂಲಿಯಿಂದ ಹೀಗೆ ಕೋಮ್ ಮಾಡಿದರೆ ಆಲ್ ಸೆಟ್. ಫುಲ್ ಡೇ ಲಾಂಗ್ ನಿಮಗೆ ಇದು ಹೀಗೇ ಸೆಟ್ ಆಗಿರ್ತದೆ. ಯಾಕಂದರೆ ಅದು ವ್ಯಾಕ್ಸ್ ಬೇಸ್ಡ್ ಇರ್ತದೆ ಆಯಿತಾ ಪ್ರಾಡಕ್ಟ್, ಪೌಡರ್ ಅಲ್ಲ. ಪೌಡರ್ ಆದರೆ ನಾವು ವ್ಯಾಕ್ಸಿಂದ ಸೆಟ್ ಮಾಡಬೇಕಾಗ್ತದೆ, ಇಲ್ಲಾಂದರೆ ಅದು ಹೋಗ್ತದೆ. ಇದು ಪೆನ್ಸಿಲೇ ವ್ಯಾಕ್ಸ್ ಬೇಸ್ಡ್ ಇರೋದ್ರಿಂದ ನಿಮಗಿದು ಥ್ರೂ ಔಟ್ ದ ಡೇ ಸ್ಟೇ ಆಗ್ತದೆ. ಹಾಗೆ ಐಬ್ರೋ ನೀವು ಗ್ರೂಮಿಂಗ್ ಏನು ಮಾಡ್ತಿರಲ್ಲ ಅದರಿಂದ ನಿಮ್ಮ ಲುಕ್ ಇನ್ನೂ ಎನ್ಹ್ಯಾನ್ಸ್ ಆಗ್ತದೆ. ಟೋಟಲ್ ನಿಮ್ಮ ಐ ಗೇಮ್ ಚೇಂಜ್ ಆಗ್ತದೆ ಹೇಳ್ಬೋದು. ನೆಕ್ಸ್ಟ್ ಒನ್ ಮೋರ್ ಫೇವ್ರೆಟ್ ಪ್ರಾಡಕ್ಟ್, ಬಟ್ ಇದು ಆಪ್ಷನಲ್, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೀವು ಯೂಶ್ವಲ್ ಕಾಜಲ್ ಅಪ್ಲೈ ಮಾಡೋದಿಲ್ಲ ಹೇಳಿದರೆ. ಬಟ್ ನಾನು ಇಲ್ಲೊಂದು ಟ್ರಿಕ್ಸ್ ಹೇಳ್ತೇನೆ. ಫುಲ್ ನಿಮ್ಮ ಇನ್ನರ್ ಕಾರ್ನರೆಲ್ಲ ಸ್ಪ್ರೆಡ್ ಆಗ್ತದೆ ನೋಡಿ
ಕಾಜಲ್, ಅದಕ್ಕೆ ನೀವು ಈ ಟ್ರಿಕ್ನ ಯೂಸ್ ಮಾಡ್ಬೋದು. ಬರೀ ಹಾಫ್ ಏನಿರ್ತದೆ ವಾಟರ್ ಲೈನ್ ಅಲ್ಲಿವರೆಗೆ ಮಾತ್ರ ಅಪ್ಲೈ ಮಾಡಬೇಕು ಕಾಜಲ್. ಆಗ ಅದು ನಿಮ್ಮ ಇನ್ನರ್ ಕಾರ್ನರ್ವರೆಗೂ ಸ್ಪ್ರೆಡ್ ಆಗೋದಿಲ್ಲ. ಎಷ್ಟು ಇಡೀ ದಿನ ಆದರೂ ಸ್ಪ್ರೆಡ್ ಆಗದೆ ಸ್ಮಜ್ ಆಗದೆ ಹಾಗೇ ಕಾಣಿಸ್ತದೆ. ನೀವು ಹತ್ತಿರ ತಂದಷ್ಟು ಟಿಯರ್ ಡಕ್ಟ್ ಹತ್ರ ಅದು ಸ್ಪ್ರೆಡ್ ಆಗುವಂಥ ಚಾನ್ಸ್ ತುಂಬ ಇರ್ತದೆ. ನೋಡಿ ಅಷ್ಟೇ ಅಪ್ಲೈ ಮಾಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬೋದು. ನೆಕ್ಸ್ಟ್ ಇನ್ನೊಂದು ಸ್ಕಿಪ್ ಮಾಡಲೇಬಾರ್ದಂಥ ಸ್ಟೆಪ್ ಅಂದರೆ ಅದು ಮಸ್ಕಾರ. ನಾನಿವತ್ತು ZM ಬ್ರ್ಯಾಂಡಿಂದ, ಝೇನ್ ಆ್ಯಂಡ್ ಮೈಝಾ ಬ್ರ್ಯಾಂಡಿಂದ ಬ್ಲಿಂಕಿಟ್ ಮಸ್ಕಾರನ ಯೂಸ್ ಮಾಡ್ತಾ ಇದ್ದೇನೆ. ಮಸ್ಕಾರ ಯೂಸ್ ಮಾಡೋ ಮುಂಚೆ ಹೀಗೆ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಎಲ್ಲ ರಿಮೂವ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಕ್ಲಂಪಿಯಾಗಿ ಕಾಣಿಸ್ಬೋದು, ಅಂದರೆ ಲ್ಯಾಶಸ್ ಎಲ್ಲ ಜಾಯಿಂಟ್ ಆದಾಗೆ ಅನ್ನಿಸ್ಬೋದು. ಎಕ್ಸ್ಟ್ರಾ ಪ್ರಾಡಕ್ಟ್ ರಿಮೂವ್ ಮಾಡಿ ಹೀಗೆ ವಿಗಲ್ ಮಾಡಬೇಕು. ನೋಡಿ ಸೀದಾ ಅಪ್ವರ್ಡ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡಬಾರ್ದು. ಹೀಗೆ ವಿಗಲ್ ಮಾಡಿದರೆ ನೀಟಾಗಿ ಪ್ರತಿಯೊಂದು ಲ್ಯಾಶಸ್ಗೆ ಅದು ಅಂಟ್ಕೊಳ್ತದೆ. ಮಸ್ಕಾರ ಚೆನ್ನಾಗಿ ಕಾಣಿಸ್ತದೆ, ಲ್ಯಾಶಸ್ ಸಪ್ರೇಟ್ ಆಗ್ತದೆ, ಕ್ಲಂಪಿ ಎಲ್ಲೂ ಆಗೋದೇ ಇಲ್ಲ. ಈ ಥರ ನೀವು ಟ್ರಿಕ್ಸ್ ಟ್ರೈ ಮಾಡಿ ನೋಡಿ, ನಿಮಗೆ ಬೇರೆಯೇ ರಿಸಲ್ಟ್ ಕೊಡ್ತದೆ. ಹಾಗೆ ಈ ಮಸ್ಕಾರ ಅಪ್ಲೈ ಮಾಡೋದ್ರಿಂದ ಏನು ಡಿಫ್ರೆನ್ಸ್ ಹೇಳಿದರೆ ನಿಮಗೆ ಅದು ಕ್ಲಿಯರಾಗಿ ಗೊತ್ತಾಗ್ತದೆ. ನಾನು ತೋರಿಸ್ತೇನೆ ಸ್ವಲ್ಪ ಹೊತ್ತಲ್ಲೇ. ತುಂಬ ಡಿಫ್ರೆನ್ಸ್ ಇರ್ತದೆ. ಟೋಟಲ್ ನಿಮ್ಮ ಏನು ಕಣ್ಣು ಓಪನ್ ಅಪ್ ಆದಾಗೆ ಅನ್ನಿಸ್ತದೆ ನೋಡಿ. ಹಾಗೆ ಲ್ಯಾಶಸ್ ಎಷ್ಟು ವಿಸಿಬಲ್ ಆಗಿರ್ತದೆ. ಸೊ ಮಸ್ಕಾರ ಅಪ್ಲೈ ಮಾಡೋದ್ರಿಂದ ನಿಮಗೆ ಈ ಒಂದು ಬೆನಿಫಿಟ್ ಇರ್ತದೆ. ಸೊ ಪ್ಲೀಸ್ ಮಸ್ಕಾರ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಲೋವರ್ ಲ್ಯಾಶ್ ಲೈನು ಅಷ್ಟೇ, ಅದನ್ನು ಸ್ಕಿಪ್ ಮಾಡಬಾರ್ದು. ಅದು ಲ್ಯಾಶಸ್ ಮಸ್ಕಾರ ಅಪ್ಲೈ ಮಾಡಿದ ನಂತರ ಡಾಲ್ ಐಸ್ ಆಗಿ ಕಾಣಿಸ್ತದೆ ಟೋಟಲ್ ನಿಮ್ಮ ಐ. ಈಗ ನೆಕ್ಸ್ಟ್ ಅಂದರೆ ಇಲ್ಲಿ ನಾನು ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಮಾರ್ಸಿಂದ ನನ್ನ ಫೇವ್ರೇಟ್ ಎಡ್ಜ್ ಆಫ್ ಡಿಸೈರ್ ವೈನ್ ನೈಟ್ಸ್ ಅಂತ ಶೇಡ್, ಆಯಿತಾ. ಇದು ನನ್ನ ಮೋಸ್ಟ್ ಯೂಸ್ಡ್. ಅಗೇನ್ ನಾನು ಮತ್ತೆ ಅದನ್ನು ಹೇಳ್ತಾ ಇದ್ದೇನೆ. ನಾನು ಫಸ್ಟಿಂದ ಲಾಸ್ಟ್ವರೆಗೂ ಪ್ರತಿಯೊಂದು ಪ್ರಾಡಕ್ಟ್ ನನ್ನ ಗೋ ಟು, ನನ್ನ ಮೋಸ್ಟ್ ಫೇವ್ರೇಟ್ ಮೋಸ್ಟ್ ಯೂಸ್ಡ್ ಪ್ರಾಡಕ್ಟ್ಸ್ ಅದು. ಈಗ ಲಿಪ್ ಲೈನ್ ಮಾಡ್ತಾ ಇದ್ದೇನೆ ನೋಡಿ. ಸ್ವಲ್ಪ ಥಿಕ್ಕಾಗಿ ಲಿಪ್ ಲೈನ್ ಮಾಡಬೇಕು. ಅದಾದಮೇಲೆ ಇದನ್ನು ಲೈಟಾಗಿ ಸ್ಮಜ್ ಮಾಡಬೇಕು. ಹೀಗೆ ನೀವು ಅಂದರೆ ಬ್ಲೆಂಡ್ ಮಾಡಿದರೆ ಆಯ್ತು, ಅದನ್ನು ಲೈಟಾಗಿ, ತುಂಬ ಲೈನರ್ ಹೋಗೋ ಥರ ಅಲ್ಲ. ನೆಕ್ಸ್ಟ್ ಇಲ್ಲಿ ಕಫ್ಸ್ ಆ್ಯಂಡ್ ಲ್ಯಾಶಸ್ಸಿಂದ ನಾನು ಈ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೇನೆ, ಲಿಕ್ವಿಡ್ ಲಿಪ್ಸ್ಟಿಕ್. ಇದರಲ್ಲಿ ಶೇಡ್ MLBB, ಇದು ನ್ಯೂಡ್ ಶೇಡ್, ಆಯಿತಾ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ಎರಡು ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್. ಇದು ನಾನು ಮೋಸ್ಟ್ ವೇರ್ ಮಾಡುವಂಥ ಲಿಪ್ ಕಾಂಬೋ ಇದು. ಬೇರೆ ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ತೇನೆ, ಬಟ್ ಫೈನಲಿ ನನಗೆ ಇದೇ ಇಷ್ಟ ಆಗ್ತದೆ. ಈ ಕಾಂಬೋ ತುಂಬ ನ್ಯಾಚುರಲಾಗಿ ಅನ್ನಿಸ್ತದೆ, ಹಾಗೆ ತುಂಬ ಚೆನ್ನಾಗೂ ಕಾಣಿಸ್ತದೆ. ನೋಡಿ ಕೆಲವು ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ನೀವೆಂತ ಒಂದು ಸೂಪರಾಗಿ ಒಂದು ಲುಕ್ ಕ್ರಿಯೇಟ್ ಮಾಡ್ಬೋದು, ಎಷ್ಟು ಎಲಿಗೆಂಟಾಗಿ ಕಾಣ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ. ನೀವು ಏನಾದರೂ ಟ್ರೈ ಮಾಡಿದರೆ ನನ್ನ ಟ್ಯಾಗ್ ಮಾಡಿ, ನೀವು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ದಯವಿಟ್ಟು ಇದು ನನ್ನ ಹಂಬಲ್ ರಿಕ್ವೆಸ್ಟ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೇನು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಎಲ್ರಿಗೂ ಹೇಳಿ ಚಾನಲ್ ಬಗ್ಗೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.